ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಸೊ ತಮ್ನೇಲ್ ಮತ್ತು ಟೈಟಲ್ ನೋಡಿರ್ತೀರಾ ಅಂತ ಅನಿಸುತ್ತೆ. ನಾವು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ. ಆ್ಯಕ್ಚುಲಿ ಫ್ರೈಡೇ ನೈಟ್ ಬಂದ್ಬಿಟ್ಟು ಬ್ಲಾಗ್ ಶೂಟ್ ಮಾಡ್ತಿರೋದು. ನೀವು ಮೇ ಬಿ ಸಂಡೇ ಬ್ಲಾಗ್ ನೋಡ್ತಿರ್ಬೋದು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಎಡಿಟ್ ಮಾಡಿ ಬೇಗನೆ ಹಾಕಿರ್ತೀನಿ. ಫ್ರೈಡೇ ನೈಟ್ ಏನಕ್ಕಪ್ಪ ಬ್ಲಾಗ್ ಶೂಟ್ ಮಾಡ್ತಿದ್ಯಾ ಅಂತಂದರೆ, ಇವಾಗ ಬಂದ್ಬಿಟ್ಟು ಗಾಡಿನ ನೀಟಾಗಿ ವಾಶ್ ಮಾಡಿ ನಿಲ್ಲಿಸಿದ್ದೀನಿ. ಎಲ್ಲೇ ನಾವು ಆಚೆಗೆ ಹೋಗಿದ್ರು ನಾವು ಬಂದ್ಬಿಟ್ಟು ಗಾಡಿ ವಾಶ್ ಮಾಡಿ ನೀಟಾಗಿ ಪೂಜೆ ಮಾಡಿಬಿಟ್ಟೆ ತಗೊಂಡು ಹೋಗೋದು. ಯಾವ ದೇವಸ್ಥಾನ? ಕೋದಂಡ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡ್. ಅದೇ ತುಂಬ ದಿನದಿಂದ ಕೇಳ್ತಾ ಇದೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಫೈನಲ್ ಆಗಿ ಡೇನ ಒಂದು ಫಿಕ್ಸ್ ಮಾಡಿ ನಾನು ನಮ್ಮ ಹಸ್ಬೆಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತುಂಬ ಖುಷಿನಾ? ಎಸ್. ಬೇಗ ಹೋಗ್ಬೇಕು ನಾನು ಬೆಳಗ್ಗೆ, ಓಕೆನಾ? ಅರ್ಥ ಮಾಡ್ಕೊ. ಯಾಕಂದ್ರೆ ನಾಳೆ ಶನಿವಾರ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು. ಇಲ್ಲೇ ಈಜಿಪುರ ಹತ್ತತ್ರ ನಮ್ಮ ಮನೆಯಿಂದ ಏನೊಂದು 16 ಕಿಲೋಮೀಟರ್ ಸಮಥಿಂಗ್ ಏನೋ ಐತೆ. ನಾನು ಗೂಗಲಲ್ಲಿ ಚೆಕ್ ಮಾಡಿದೆ. 16 ಕಿಲೋಮೀಟ್ರ್ ಐತೆ. ಬೇಗ ಬಿಡಬೇಕು. ಬೆಳಗ್ಗೆ 7:30 8 ಗಂಟೆ ಅಷ್ಟರಲ್ಲಿ ಬಿಟ್ರೇ ಬೇಗ ದರ್ಶನ ಮಾಡ್ಬಿಟ್ಟು ಬರೋಕ್ಕೆ ಕರೆಕ್ಟಾಗಿರುತ್ತೆ. ಎಷ್ಟು ಗಂಟೆಗೆ ಬಿಡೋಣ? ನಾನು ಗೊತ್ತಿಲ್ಲ, ನೋಡಬೇಕು. ಬೆಳಗ್ಗೆ ಇಲ್ಲದ ಪೂಜೆ ಮಾಡಿಬಿಟ್ಟೆ ಬಿಡಬೇಕು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು 2019 ತಮಿಳ್ನಾಡಿಂದ ಇಲ್ಲಿಗೆ ಬೆಂಗಳೂರಿಗೆ ತಗೊಂಡು ಬಂದಿರೋದು. ಅದು ಯಾವುದೋ ಊರು ಹೇಳಿದ್ರು, ಯಾವುದು ತಿರುವಣ್ಣಾಮಲೈ. ಅಲ್ಲಿಂದ ತಗೊಂಡು ಬಂದಿರೋದು. ಒಂದೇ ಕಲ್ಲಲ್ಲೇ ಕೆತ್ತನೆ ಮಾಡಿರೋ ಶಿಲೆ ಅದು. 108 ಅಡಿ. ಹೋಗ್ಬಿಟ್ಟು ನೋಡ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಬರಬೇಕು. ವಿಷ್ಣುವಿನ ಸ್ಟ್ಯಾಚು ಇಡೀ ವರ್ಲ್ಡಲ್ಲೇ ಅಷ್ಟೊಂದು ವೈಟ್ ಇಲ್ಲವೇ ಇಲ್ಲ, ಬೆಂಗಳೂರಲ್ಲಿ ಮಾತ್ರ ಅಂತ ಇರೋದು. ಹೌದಾ? ಇವ್ರಿಗೆ ಫೇವ್ರೆಟ್ ದೇವ್ರು ಅಂದರೆ ಏನು? ವಿಷ್ಣು. ಮಹಾವಿಷ್ಣು. ಓಕೆ ಗೈಸ್, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಹೆಂಗೆ ನಿಂತವಳೆ. ಯಾಕೆ? ಯಾಕೆ? ಇಲ್ಲ, ಬರ್ತಾ ಹಾಕೋಣ. ಪರವಾಗಿಲ್ಲ ಬಾ, ಬರ್ತಾ ಹಾಕೋಣ. ಇಲ್ಲ ತಾನೆ ಈಜಿಪುರ. ಒಳಗಡೆ ಇಟ್ಟಿದ್ದೀನಿ, ಕ್ಯಾಶ್ ಒಳಗಡೆ ಇದೆ. ಪರವಾಗಿಲ್ಲ, ಹಾಕು ನೀನೆ. ಕೊಟ್ಟ ಬೀಗ? ಕೂತ್ಕೋ. ಓಂ ನಮಃ ಶಿವಾಯ. ಟೈಮ್ ಎಷ್ಟು ಸುಷ್ಮಾ? 7:30 ಇರ್ಬೋದು ಅನ್ಸುತ್ತೆ ತಾನೇ. ಇವಾಗ ಪೂಜೆ ಎಲ್ಲ ಮಾಡಿ ಬಿಡೋಕೆ ಇಷ್ಟೊತ್ತಾಯ್ತಪ್ಪ. ಪೂಜಾ ಸಾಮಾನು ಅಲ್ಲಿ ಇಸ್ಕೊಳ್ಳೋಣ. ಅಲ್ಲೇ ಇಸ್ಕೊಳ್ಳೋಣ ಬಿಡು. ಹಿಂದೆ ಹೋಗಿ ಸ್ವಲ್ಪ. ಏನಲ್ಲ, ಹಿಂದೆ ಹೋಗಿ ಆರಾಮಾಗಿ ಕೂತ್ಕೋ. ಹಾಂ, ಚುಚ್ತಿದ್ಯಾ? ನೀನು ತಾನೇ ಕೇಳಿದೆ ಟಾಪ್ ಬಾಕ್ಸ್ ಹಾಕಿಲ್ವಾ ಅಂತ. ತಗೋ.
ನ್ಯೂ ಮಾಡೆಲ್ ಡ್ಯೂಕೆಲ್ಲ ಹಿಂಗೆ ಬರ್ತಿರೋದು. ನಿನಗಿಷ್ಟನಾ? ಯಾಕೆ ಇಷ್ಟ ಇಲ್ಲ? ಇದು ಯಾಕೆ ಸೌಂಡಾ? ಮತ್ತೆ ಹಾಂ. ಸೊ ಫೈನಲಿ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಕೋರಮಂಗಲ ಡಿಪೋ, ಬಸ್ ಡಿಪೋ ಅಲ್ಲಿದ್ದೀವಿ. ಲೆಫ್ಟ್ ತಗೊಂಡು ಇಲ್ಲಿಂದ ಅಪ್ಪ ಏನಪ್ಪ ಸ್ಮೆಲ್ಲು. ಪಾರ್ಕಿಂಗ್ ಇಲ್ಲ ಅನ್ಸುತ್ತೆ. ಹಾಂ, ಪಾರ್ಕಿಂಗ್ ಇದೆಯಾ? ನೋಡಿ ಪಾರ್ಕಿಂಗೇ ಇಲ್ಲ ಇಲ್ಲಿ. ನಾನು ಒಳಗಡೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೆಲ್ಮೆಟ್ ಬೇರೆ ಬಾಕ್ಸ್ ಒಳಗಡೆ ಇಕ್ಬಿಟ್ಟು ಹೋಗಬೇಕು. ನಾನು ಒಳಗಡೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಬ್ಲಾಗ್ ಮಾಡೋಕ್ಕೆ ಬಿಡ್ತಾರಾ ಏನೋ ಗೊತ್ತಿಲ್ಲ, ಕದ್ದು ಮುಚ್ಚಿ ವೀಡಿಯೋ ಮಾಡಬೇಕು. ನಾನು ಒಳಗಡೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅಲ್ಲಿ ನೋಡಿ ಹೆಂಗಿದೆ ಯಪ್ಪ. ಪೂಜೆ ಸಾಮಾನ ಬಂದ್ಬಿಟ್ಟು ತಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಹೆವಿ ರಶ್ ಅನ್ಸುತ್ತೆ. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ. ಅಕ್ಕಪಕ್ಕ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅದು. ಅವ್ರಿಗೆಲ್ಲ ಮಸ್ತಲ್ಲ, ಡೈಲಿ ಡೈಲಿ ದರ್ಶನ. ನೂರ 8 ಅಡಿನಾ? ಇಷ್ಟು ಅವತಾರ ವಿಷ್ಣು ಅವ್ರು ತೆಗ್ದಿರೋದು ಅಂತ ಹೇಳ್ಬಿಟ್ಟು, ಇಷ್ಟು ಅವತಾರ ವಿಷ್ಣು ಸ್ವಾಮಿ ತೆಗ್ದಿರೋದು. ಟಿಕೆಟ್ ತಗೊಂಡಾ? ದರ್ಶನ ಮುಗೀತು, ತಿರ್ಗಾ ಸುತ್ಕೊಂಡು ತಿರ್ಗಾ ಬಂದ್ವಿ ತಾನೇ. ಹಾಂ, ಏನಕ್ಕೆ ಹಂಗಾಯ್ತು? ಫಸ್ಟ್ ದರ್ಶನ ಮಾಡಿ ಆಮೇಲೆ ಇಲ್ಲಿಗೆ ಬರೋಣ ಅಂತ ಅನ್ಕೊಂಡ್ವಿ. ಭಯ? ಏನು ಭಯ? ನೋ ಫೋಟೋಸ್, ನೋ ವಿಡಿಯೋ ರೆಕಾರ್ಡಿಂಗ್. ಓಕೆ ಗೈಸ್, ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಮೇಕ್ ಓವರ್ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, DM ಮಾಡಿ, ಓಕೆನಾ? ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯಿತು. ಮಾರನೇ ದಿನ ಎಂಡಿಂಗ್ ವ್ಲಾಗ್ ಬಂದ್ಬಿಟ್ಟು ಶೂಟ್ ಮಾಡ್ತಿರೋದು. ವೀಡಿಯೋ ಇವಾಗ ಎಡಿಟ್ ಮಾಡಿದೆ. ಸೊ ವೀಡಿಯೋ ಏನಾದರೂ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಅಲ್ಲಿ ಬಂದು ದೇವರು ಪಾದ ಐತಲ್ಲ, ಅಲ್ಲಿ ಬಂದು ಟಚ್ ಮಾಡೋಕ್ಕೆ ಬಿಡಲ್ಲ ಶನಿವಾರ ಭಾನುವಾರ. ಮಿಕ್ಕಿದ ದಿನ ಎಲ್ಲ ನಾರ್ಮಲಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೇವರು ಬಂದ್ಬಿಟ್ಟು ಸೂಪರಾಗಿತ್ತು. ನೀವು ಹೋಗ್ಬಿಟ್ಟು ನೋಡ್ಬಿಟ್ಟು ಬನ್ನಿ. ಒಳ್ಳೆ ದರ್ಶನ ಆಯಿತು. ಸೊ ಒಳ್ಳೆ ರೀತಿಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಂದ್ವಿ ನೆನ್ನೆ. ಸೊ ಓಕೆ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಸೊ ಸಪೋರ್ಟ್ ಮಾಡಿ ಗೈಸ್. ಸೊ ಲವ್ ಯು, ಬಾಯ್.